1 लाखांपेक्षा अधिक उत्पन्न असलेल्या व्यक्तींना आणि सरकारी कर्मचाऱ्यांना 45,804 रेशन कार्डे अपात्र ठरवून 1,88,75,946 रुपये दंड ठोठावण्यात आला आहे आणि ही रक्कम सरकारकडे जमा करण्यात आली असल्याची माहिती बेळगाव अन्न व नागरी पुरवठा विभागाचे उपसंचालक मल्लिकार्जुन नायक यांनी दिली। बुधवारी त्यांच्या कार्यालयात प्रसारमाध्यमांशी बोलताना त्यांनी सांगितले की अन्न विभागाच्या आदेशानुसार 12,538 मयत सदस्यांची नावे शिधापत्रिकांमधून काढून टाकण्यात आली आहे। गेल्या नोव्हेंबर ते एप्रिल या 6 महिन्यांसाठी 19,000 शिधापत्रिका निलंबित करण्यात आल्याचे त्यांनी सांगितले। ಈಗಾಗಲೇ ನಮಗೆ ಮಾನ್ಯ ಆಯುಕ್ತರು ಆಹಾರ ನಾಗರಿಕ ಸರಬರಾಜು ಇಲಾಖೆಯವರಿಂದ 12,538 ಮೃತ ಹೊಂದಿದ ಸದಸ್ಯರು ಹಾಗೇ ಕಾರ್ಡ್ನಲ್ಲಿ ಇದ್ದರು, ಅಂಥದ್ದು ಅವ್ರಿಗೆ ಫ್ರೀಯಾಗಿ ರೇಷನ್ ಹೋಗ್ತಾ ಇತ್ತು। ಆ ಥರದ್ದನ್ನು 12,538 ಮೃತ ಸದಸ್ಯರನ್ನು ಡಿಲೀಟ್ ಮಾಡಿದ್ದೇವೆ, 1 ಪಾಯಿಂಟ್। ಅದೇ ಥರ ಕಳೆದ 6 ತಿಂಗಳಿಂದ ಅಂದರೆ ನವಂಬರಿಂದ ಏಪ್ರಿಲ್ವರೆಗೆ ಏನು ಕಳೆದ 6 ತಿಂಗಳಿಂದ ಯಾರು ರೇಷನ್ ತಗೊಳ್ಳದೇ ಇರೋಂಥವರು 6 ತಿಂಗಳು ತಗೊಳ್ಳದೇ ಇರೋರನ್ನ ಸಸ್ಪೆಂಡ್ ಮಾಡೋಕ್ಕೆ ಅಂತೇಳಿ ಮಾಹಿತಿ ಕೊಟ್ಟಿದ್ರು। ಅದು ಮಾನ್ಯ ಆಯುಕ್ತರ ಕಚೇರಿಯಿಂದ ಡೇಟಾ ರಿಸೀವ್ ಆಗಿದ್ದು। ಅದರ ಪ್ರಕಾರ 19,000 ಪಡಿತರ ಚೀಟಿಗಳಿದು, 19,000 ಪಡಿತರ ಚೀಟಿಗಳನ್ನು ಸಸ್ಪೆಂಡಲ್ಲಿ ಅಮಾನತಿನಲ್ಲಿ ಇಡಲಾಗಿದೆ। ಅದೇ ಥರ ಈ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ 45,804 ಪಡಿತರ ಚೀಟಿಗಳು ವಿವಿಧ ಕಾರಣಗಳಿಂದ ಅನರ್ಹ ಪಡಿತರ ಚೀಟಿ, ಅದು ಈವನ್ 1,20,000ಗಿಂತ ಜಾಸ್ತಿ ಇನ್ಕಮ್ಮು ಹೊಂದಿರುವಂಥ ಪಡಿತರ ಚೀಟಿ ಇರ್ಬೋದು, ಸರ್ಕಾರಿ ನೌಕರರು ಇರ್ಬೋದು, ಈ ಥರ ಇದ್ದ 45,804 ಪಡಿತರ ಚೀಟಿಗಳನ್ನು ರದ್ದುಪಡಿಸಿ ಸುಮಾರು ಅವರಿಗೆ 1,88,75,946 ರೂಪಾಯಿ ದಂಡ ವಿಧಿಸಿ ಸರ್ಕಾರಕ್ಕೆ ಜಮೆ ಮಾಡಲಾಗಿದೆ। ಅದೇ ಸರ್ಕಾರಿ ನೌಕರ ಇದ್ದವ್ರದ್ದೇ ಈಗ 1,88,00,000 ಪೆನಾಲ್ಟಿ ಹಾಕಿರೋದು ಅವರು। ಅಂದರೆ ಇಲ್ಲಿವರೆಗೆ ಯಾವಾಗ ಅಪಾಯಿಂಟ್ ಆರ್ಡ್ರ್ ಇರುತ್ತಲ್ಲ, ಅಪಾಯಿಂಟ್ ಆದ ದಿನದಿಂದ ಎಲ್ಲಿವರೆಗೆ ರೇಷನ್ ಕಲೆಕ್ಟ್ ಮಾಡಿರ್ತಾರೆ ಅದು ಕೆ ಜಿಗೆ ಇಂತಿಷ್ಟು ದುಡ್ಡು ಅಂತ ಹೇಳ್ಬಿಟ್ಟು ಲೆಕ್ಕ ಹಾಕಿ ಪೆನಾಲ್ಟಿನ ಕಲೆಕ್ಟ್ ಮಾಡೋದು। ಈಗಾಗಲೇ ಹೊಸ ಪಡಿತರ ಚೀಟಿ ದಿನಾಂಕ 11ರಿಂದ 20ರವರೆಗೆ ವಿತರಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು ಸರ್ವರ್ನ। ಅದೇ ಥರ ಈಗಾಗಲೇ ಪಡಿತರ ಚೀಟಿ ವಿತರಣೆ ಕಾರ್ಯ ಇದೇ ತಿಂಗಳು 11ನೇ ತಾರೀಕಿಂದ 20ನೇ ತಾರೀಕುವರೆಗೆ ಸರ್ವರು ಎನೇಬಲ್ ಇತ್ತು, ಅದು ಕಾರ್ಡು ಪ್ರೋಸೆಸ್ಸಲ್ಲಿ ಇದೆ ಕೊಡೋದು। ಅದಾದಮೇಲೆ GST ಇದೆಲ್ಲನೂ 1ರಿಂದ 10ನೇ ತಾರೀಕುವರೆಗೆ ಇರುತ್ತೆ ಸೇರ್ಪಡೆದು। ಅದರ ಹೊರತಾಗಿ ಯಾವುದಾದ್ರೂ ಎಮರ್ಜೆನ್ಸಿ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ನಾವು ರಿಪೋರ್ಟ್ ತರಿಸ್ಕೊಂಡು ಮಾನ್ಯ ಆಯುಕ್ತರಿಗೆ, ಆದರೆ ಸರ್ವರ್ ಇಲ್ಲದೆ ಇರೋವಂಥ ಸಮಯದಲ್ಲಿ ಮಾನ್ಯ ಆಯುಕ್ತರಿಗೆ ವರದಿ ಸಲ್ಲಿಸಿ, ಅಂದರೆ ಥ್ರೂ ಪ್ರಾಪರ್ ಚಾನಲ್ ತಹಶೀಲ್ದಾರಿಂದ ರಿಪೋರ್ಟ್ ನಾವು ತರಿಸ್ಕೊಂಡು ನಮ್ಮಿಂದ ರಿಪೋರ್ಟನ್ನು ಕಮಿಷನರಿಗೆ ಕಳಿಸಿದ್ದು ಅವರು ಅಪ್ರೂವಲ್ ಮಾಡಿಕೊಡ್ತಾರೆ। ಇಲ್ಲ, ನಾವು ಇನ್ಸ್ಪೆಕ್ಷನ್ ಮಾಡಿನೇ ತಗೊಳ್ತಾರೆ। ಇಲ್ಲ, ನಮಗೆ ನೌಕರರಿಗೆ ತಗೊಳ್ಳೋಕ್ಕಂತೂ ಅವಕಾಶ ಇಲ್ಲ ಇದ್ದರೆ, ಒಂದು ವೇಳೆ ತಗೊಂಡಿದ್ದರು ಅವ್ರದ್ದು HRMS ಡೇಟಾ ನಾವು ತಗೊಳ್ತೀವಿ। ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿರವರಿಂದ ಸಹ ಎಲ್ಲ ಇಲಾಖೆಗಳಿಗೂ ಸರ್ಕಾರಿ ನೌಕರರದ್ದು ಲಿಸ್ಟ್ ಅಂದರೆ ಮಾಹಿತಿ ಕೊಡೋಕ್ಕೆ ಹೇಳಿದ್ವಿ। ಎಲ್ಲ ಡಿಪಾರ್ಟ್ಮೆಂಟಿಗೂ ಜಿಲ್ಲೆಯಲ್ಲಿ ಎಷ್ಟು ಡಿಪಾರ್ಟ್ಮೆಂಟ್ ಇದೆ ಎಲ್ಲ ಡಿಪಾರ್ಟ್ಮೆಂಟಿಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಂದನೇ ಪತ್ರ ಬರೆದಿದ್ದೀವಿ। ಅವರು ಮಾಹಿತಿ ಕೊಟ್ಟಿದ್ದ ಕೂಡಲೇ ನಾವು HRMS ಮತ್ತು ಆಧಾರ್ ನಂಬರ್ ನಾವು ನಮ್ಮ ಲಾಗಿನ್ನಲ್ಲಿ ಚೆಕ್ ಮಾಡಿದರೆ ಇವರು ನೌಕರದಾರರು ಇದ್ದಾರಾ ಅಂತೇಳಿ ಗೊತ್ತಾಗ್ತದೆ, ಅವ್ರ ಹೆಸರು ಸಮೇತ ಎಲ್ಲ ಕೊಟ್ಟಿರ್ತಾರೆ। ಆ ಥರ ಇದು ನಿರಂತರ प्रक्रिये चालनेयಲ್ಲಿದೆ अनर्ह पडितर चीटी पत्ते हಚ್ಚುವುದು। रेशन घेणाऱ्या सरकारी कर्मचाऱ्यांना दंड ठोठावण्यात आला आहे।
ज्या दिवशी सरकारी कर्मचारी कामावर रुजू झाले त्या दिवसापासून आजपर्यंत सर्व दंड मोजून ठोठावण्यात आलाय. सर्व विभागातील शासकीय कर्मचाऱ्यांची यादी आम्ही जिल्हाधिकाऱ्यांकडे यापूर्वीच मागवली आहे. आधार क्रमांकाद्वारे शिधापत्रिकेत नाव असल्यास ते शोधून काढू अशी माहिती त्यांनी दिली. विनोद कोलकार, KMM मराठी, बेळगाव.